ವೆಲ್ಕಮ್ ಬ್ಯಾಕ್ ಟು ಬಸವಾಂಜಲಿಸ್ ವ್ಲಾಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಇದು ಅಮ್ಮನ ಮನೆಯಲ್ಲಿರುವಂಥ ವಿಡಿಯೋ. ಅಂದರೆ ಆ ಹಸ್ಬೆಂಡ್ ಊರಲ್ಲಿ ನನ್ನ ಮಗಳಿಗೆ ತೊಟ್ಲು ಕಾರ್ಯಕ್ರಮ, ಜೋಳ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೀರಿ. ಈ ಅಮ್ಮನ ಮನೆಯಲ್ಲಿ ಬೆಳಗಿನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬರ್ರಿ. ನನ್ನ ಮಗಳು ಬೆಳಗ್ಗೆ ಎದ್ದು ಆಟ ಆಡ್ತಾ ಇದ್ದಾಳ್ರಿ. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಬಿಸಿ ನೀರು, ಒಂದು ಲೋಟದಷ್ಟು ಬಿಸಿ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ಮಮ್ಮಿ ಚಹಾ ಮಾಡಿದ್ರಿ. ಚಹಾನ ಕೊಟ್ಬಿಟ್ಟು ನನ್ನ ಮಗಳಿಗೆ ಡ್ರೈ ಫ್ರೂಟ್ ಸರಿನ ರೆಡಿ ಮಾಡ್ತಾ ಇದ್ದೀನಿ ರೀ. ಒಂದು ಚಿಕ್ಕ ಲೋಟದಲ್ಲಿ ನೀರನ್ನು ಕಾಯಿಸೋಕೆ ಇಡಬೇಕು ರೀ. ಆನಂತರ ನೀರು ಕಾದಾದ್ಮೇಲೆ ಒಂದು ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೇವಲ್ರಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕ್ರಿ ಚೆನ್ನಾಗಿ. ಅಂದರೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕ್ರಿ. ಮಮ್ಮಿಯ ಕಡೆ ರೀ ಬೆಂಡೆಕಾಯಿ ಪಲ್ಯನ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಹುರ್ಕೊಳ್ತಾ ಇದ್ದಾಳ್ರಿ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಟ್ಟು ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ತಾ ಇದ್ದಾಳ್ರಿ. ನಾನು ನನ್ನ ಮಗಳಿಗೆ ಡ್ರೈ ಫ್ರೂಟ್ ಸರಿನ ರೆಡಿ ಮಾಡ್ತಾ ಇದ್ದೀನಿ ರೀ. ಡ್ರೈ ಫ್ರೂಟ್ ಸರಿನ ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ಆನಂತರ ಸ್ನಾನನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಪೂಜೆನ ಮಾಡ್ಕೊಂಡೆ ರೀ. ಪೂಜೆನ ಮಾಡೋಕ್ಕಿಂತ ಮುಂಚೆ ನಾನು ಚಪಾತಿ ಹಿಟ್ಟನ್ನ ನಾದ್ಕೊಂಡು ನೆನೆ ಹಾಕಿಕ್ಕಿದ್ದೆ ರೀ. ಪೂಜೆನ ಮಾಡಿಬಿಟ್ಟು ಚಪಾತಿನ ಮಾಡಿಕೊಂಡು ಆನಂತರ ಪಲ್ಯ ಮಾಡಿದ್ದು ಮಮ್ಮಿ, ಪಲ್ಯನ ಚಪಾತಿ ಜೊತೆ ತಿನ್ಕೊಂಡೆ ರೀ. ಇದು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.